ಫೈನಲಿ ಗೈಸ್, ಫೈನಲಿ ನನ್ನ ಅಕೌಂಟ್ ಬಂತು. ಆಫ್ಟರ್ ಎಷ್ಟು ದಿನ ಮಚ್ಚ ಯಾವ ಡೇ ಲಾಕ್ ಆಗಿದ್ದು? ನಿನ್ ಕೆಲ್ಸ ನೀನ್ ಮಾಡ್ತಾ ಇರೋದನ್ನ ಮಾಡ್ಕೊಂಡು ಹೋಗು, ಅದನ್ನ ದೇವ್ರು ಬಿಟ್ಬಿಡು. ನಿನಗ್ ಬಂದ್ರು ದೇವ್ರ ಇಚ್ಛೆ, ಬರ್ಲಿಲ್ಲ ಅಂದ್ರು ನಿನ್ಗೆ ಒಂದ್ ದಾರಿ ತೋರ್ಸವನೆ ಭಗವಂತ ನಡ್ಸ್ಕೊಂಡು ಹೋಗು. ಇನ್ನೊಂದು ವಿಷಯ ಏನಂದ್ರೆ ಚಾಲೆಂಜ್ ಆಲ್ರೆಡಿ ಸಿಕ್ತು. ಅಮ್ಮನ ಮೇಲಾಣೆಗೂ ಬತ್ತು ಕಣೆ. ನೀಟಾಗಿ ವಿಡಿಯೋ ಮಾಡ್ಕೊಂಡ್ ಮಾಡು. ನಾವು ಜನಕ್ ಮೋಸ ಮಾಡಬಾರ್ದು, ಮಾಡು ವಿಡಿಯೋ ಮಾಡ್ಕೊಂಡು. ನಿಜವಾಗ್ಲೂ ಬತ್ತೇನಾ? ಹಲೋಡು, ನನ್ನ ಅಕೌಂಟಿಗೆ ಬರೋಕ್ಕೆ ಮೇನ್ ಕಾರಣ ಒಬ್ಬರಿದ್ದಾರೆ ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾರು ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಟಿಕೆಟ್ ಫಸ್ಟ್ ಕೈ ನನ್ನ ಬೈ ಫಿಸಿಕಲ್ ಟಿಕೆಟ್ ನಾನೇ ಅನಿಸುತ್ತೆ ಎಲ್ಲರಿಗೂ ತೋರಿಸ್ತಾ ಇರೋದು ನಿಮ್ಗಳಿಗೆ. ಫಿಸಿಕಲ್ ಟಿಕೆಟ್ ಯಾರು ನೋಡಿರ್ತೀರಾ, ಬಟ್ ಜನಕ್ಕೆ ತೋರಿಸ್ತಾ ಇರೋದು ನಾನೇ ಅನಿಸುತ್ತೆ. ಸಕ್ಕದಾಗೈತೆ. ಇದು RCB ಟಿಕೆಟ್ ಈ ಥರ ಬರುತ್ತೆ ಫಿಸಿಕಲ್ ಟಿಕೆಟ್. ನೋಡ್ಕೊಂಡ್ರಾ? 1 2 3 4 ಸೊ ಎಲ್ಲ ಶರ್ಟ್ಸ್ಗಳು ಬಂದಿದೆ. ಇದು ಈ ವರ್ಷದ 2026 RCB ಮರ್ಚೆಂಡೈಸ್ಗಳು. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನಮ್ಮ ಮನೆಯಿಂದ ಗೈಸ್. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಇವತ್ತು ರಾಮನವಮಿ ಅಂತೆ. ನನಗೆ ಗೊತ್ತಿಲ್ಲ ಕ್ಯಾಲೆಂಡರ್ ಪ್ರಕಾರ ಇವತ್ತು ರಾಮನವಮಿನ ನಾಳೆ ರಾಮನವಮಿನ ಅಂತ. ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಅದಕ್ಕೋಸ್ಕರ ನಾನು ಬೇರೆ ಗೊತ್ತಿಲ್ಲದೆ ಇವತ್ತು ಬೆಳಗ್ಗೆ ನಾನ್ ವೆಜ್ ತಿಂದ್ಬಿಟ್ಟಿದೆ. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಲ್ಲ. ಆ್ಯಕ್ಚುಲಿ ನಮ್ಮಮ್ಮ ಏನು ಹೇಳ್ತವ್ರೆ ನಾಳೆ ರಾಮನವಮಿ ಅಂತ. ಸೊ ಈ ವ್ಲಾಗ್ ಬರೋಷ್ಟರಲ್ಲಿ ನಿಮಗೆ ಕನ್ಫ್ಯೂಸ್ ಆಗಿಬಿಡುತ್ತೆ ಯಾವತ್ತು ರಾಮನವಮಿ ಅಂತ ಹೇಳಿ. ಸೊ ಇವತ್ತು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡಿ, ಗಿಡಗಳಿಗೆಲ್ಲ ನೀರು ಹಾಕಿ, ಎಲ್ಲ ಫುಲ್ಲು ಎಡಿಟ್ ಹೋಗಿ ಎಲ್ಲ ಕೆಲಸಗಳು ಮುಗಿಸ್ಕೊಂಡು ಆಚೆ ಹೋಗ್ತಾ ಇದ್ದೀನಿ, ಏನಾದರೂ ಒಂದು ಕಾಂಟೆಂಟ್ ಶೂಟ್ ಮಾಡೋಣ ಅಂತ. ಸೊ ಇವತ್ತೊಂದು ಒಳ್ಳೆ ಸೂಪರ್ ಡೂಪರ್ ಪ್ಲ್ಯಾನ್ ಇದೆ. ಅದು ಏನಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಸೊ ಹೋಗ್ತಾ ಏನು ಪ್ಲಾನು, ಏನು ಇವತ್ತಿನ ವ್ಲಾಗು ಅಂತೆಲ್ಲ ತಿಳಿಸ್ತೀನಿ ಬನ್ನಿ. ಸೊ ಅದಕ್ಕೂ ಮುಂಚೆ ಪೂಮಾದಲ್ಲಿ 2026 RCB ಮರ್ಚೆಂಡೈಸ್ ಬಿಟ್ಟಿದ್ದಾರೆ. ಸೊ ಮೊನ್ನೆನೇ ಲಾಂಚ್ ಆಯಿತು, ಆವಾಗಲೇ ಆರ್ಡರ್ ಕೂಡ ಮಾಡಿಬಿಟ್ಟೆ. ಸೊ ಇವತ್ತೇನಂತ ಹೇಳಿದ್ರೆ ಪೂಮಾ ಸ್ಟೋರಲ್ಲಿ ಆಫರ್ ಬೇರೆ ಇದೆಯಂತೆ. ಹೊಸ ಪ್ರಾಡಕ್ಟ್ಸ್ ಯೂಶಲಿ ಆಫರ್ ಇಲ್ಲ, ಏನೋ ಇನ್ನೊಂದು ಕಡೆಯಿಂದ ಆಫರ್ ಸಿಕ್ಕಿದೆ. ಸೊ ಯಾಕೆ ಆಫರ್ನ ವೇಸ್ಟ್ ಮಾಡೋದು, ಇದನ್ನು ಬೇಕಾದ್ರೆ ರಿಟರ್ನ್ ಹಾಕೋಣ, ಒಂದು 2,000 ರೂಪಾಯಿ ದುಡ್ಡು ಉಳಿದ್ರೆ ಖರ್ಚಾಗುತ್ತೆ ಅಂತೇಳಿ ಇವಾಗ ಪೂಮಾ ಸ್ಟೋರ್ ಕಡೆ ಹೋಗ್ತಾ ಇದ್ದೀನಿ. ಇವತ್ತು ಹೊಸ ಮರ್ಚೆಂಡೈಸ್ನ ಶಾಪ್ ಮಾಡಿ ನಮ್ಮ ಒಂದು ಕಬೋರ್ಡ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಅದ್ರ ಮೇಲೆ ಒಂದು ರೀಲ್ ಕೂಡ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ದಿನ ಶುರು ಮಾಡೋಣ. ನಾವೇನು ಮಾಡ್ತೀವಿ, ಏನು ಪ್ಲ್ಯಾನು, ಇವತ್ತಿನ ಕಾಂಟೆಂಟ್ ಯಾವ ಥರ ಇರುತ್ತೆ, ಆ್ಯಂಡ್ ನಮ್ಮ ಜೊತೆ ಯಾರೋ ಒಬ್ರು ಬರ್ತಾ ಇದ್ದಾರೆ, ಯಾರವರು ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಸ್ಟೇ ಟ್ಯೂನ್ಡ್. ಏನೋ डेली जिम जाते क्या तू? क्या डाइट प्लान क्या है तेरा? इतना पतला हो गया, पता नहीं भाई हाइट क्या था, हाइट ಗೈಸ್ ನಾನು ನಿಮ್ಗೆ ಅವಾಗಲೇ ಹೇಳಿದ್ದೆ ಯಾರೋ ಒಬ್ರು ಬರ್ತಾರೆ ಅಂತ. ಸೊ ಹಳೇ ಗಣ್ಯ ವ್ಯಕ್ತಿ ಇವರು ಹೆಂಗೆ ಅಂತ ಹೇಳಿದ್ರೆ ನಂಬರ್ 1 ಹುಚ್ಚು ನನ್ನ ಮಗ. 6 ತಿಂಗಳು ಮಾತಾಡ್ತಾನೆ, 6 ತಿಂಗಳು ಮಾತಾಡಲ್ಲ. ಯಾರು ಇರ್ಬೋದು ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರುತ್ತೆ. ಸೊ ನೋಡಿ ಆ ವ್ಯಕ್ತಿ, ಆ ಫಿಗರ್ ಬಂದೈತಿ ಇಲ್ಲಿ. ಎಲ್ಲೋಗಿದೆ ಎಷ್ಟು ದಿನ, ಏನಕ್ಕೆ ಮಾತಾಡ್ತಾ ಇರಲಿಲ್ಲ? ಹೇಳು ಸಡನ್ ಆಗಲ್ಲ, ಇನ್ನೇನು ಕೇಳ್ಬೇಕು ಹೇಳು. ಅಣ್ಣ ಅಂಡರ್ಗ್ರೌಂಡ್ಗೆ ಹೋಗಿದ್ದ. ಅಂಡರ್ಗ್ರೌಂಡ್ಗೆ ಹೋಗಿ ಗೈಸ್ ಇವಾಗ ಇನ್ನೊಂದು ಏನಂದರೆ, ಅಣ್ಣೊಂದು 2 ಲಕ್ಷ ರೂಪಾಯಿ ಕಾರ್ ತೋರಿಸ್ತೀನಿ ನೋಡಿ. ಈ ಕಾರ್ ತೊಗೊಂಡಾಗೂ ನನ್ನ ಕರೆದಿರಲಿಲ್ಲ. ವ್ಯಾಲ್ಯೂಬಲ್ 2 lakhs ಇನ್ ಹಿಸ್ ಲೈಫ್. ಈ ಗಾಡಿಗೆ ಹತ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಗೈಸ್ ಕೊನೆಗೆ. ಯಾಕಂದರೆ ಈ ಗಾಡಿ ತೊಗೊಬೇಕಾದ್ರೆ ನಂಗೆ ಹೇಳೂ ಇರಲಿಲ್ಲ, ತೊಗೋಬೇಕಾದ್ರೆ ಕರೆದೂ ಇರಲಿಲ್ಲ. ಇಷ್ಟು ದಿವಸ ಕಾಯ್ದಿದೆ ಹತ್ಬಾರ್ದು ಅಂತ. ಮನೆಯವ್ರಿಗೆ ಹೇಳಿಲ್ವ ತಗೋಬೇಕಾದ್ರೆ? ಆಯ್ತಪ್ಪ, ಇಷ್ಟು ದಿವಸ ಹತ್ಬಾರ್ದು ಅಂತ ಅಂದ್ಕೊಂಡಿದ್ದೆ. ಇವತ್ತು ಬಂದು ಅದು ಕುತ್ಕೊಂಡ್ಬಿಟ್ಟೆ. 3-4 ಸರಿ ಸಿಕ್ಕಿದ್ರು ಬಾ ಅಂತ ಕರೆದ್ರು ನಾನು ಹತ್ತಿರಲಿಲ್ಲ. ಇಲ್ಲ ಆಚೆ ನಿಂತ್ಕೊಂಡೆ ಮಾತಾಡ್ಬಿಟ್ಟು ಕಳಿಸಿದ್ದೆ. ಇವತ್ತು ಅದು ಕೂತಿದ್ದೀನಿ ನೋಡಪ್ಪ. ಅಣ್ಣನ ಕಾರು ಯಾವುದು ಇದು? ಸಿ ಕ್ಲಾಸಾ? C200. ಹಾಂ, ಎಷ್ಟು ಗುರು? 85 ಅವಾಗ 78. ಇವಾಗ ಕಡಿಮೆ ಆಯ್ತಲ್ಲ GST ಅಂತ. ಹಾಂ, ಹಿಂಗೆ ಅದೇ ಓಡಿಸ್ತದ? ಏನು ಡ್ರೈವರ್ ಇಲ್ಲ ಅಂದ್ರೂ ಮತ್ತೆ ಏನು ಕಷ್ಟ ದುಡ್ಡು? ಹಾಂ, ಬಾತ್ರೂಮ್ ಐತೆ ಇದರಲ್ಲಿ. ಬಾತ್ರೂಮ್ ಇಲ್ಲ, ಏನಿಲ್ಲ, ಏನಕ್ಕೂ ಅಷ್ಟೊಂದು ದುಡ್ಡು? 2 BHK ಮನೆ ಬಂದಿರೋದಲ್ಲೋ, 2 ಮನೆ ಬಂದಿರೋದು ನಮ್ಮ ಫ್ಲ್ಯಾಟಲ್ಲಿ. ಹಾಂ, ಡೂಪ್ಲೆಕ್ಸ್ ಮನೆ ಕಟ್ಬೋದಾಗಿತ್ತು. ಅದ್ರಲ್ಲಿ ಬಾತ್ರೂಮು, ಥಿಯೇಟ್ರು ಎಲ್ಲ ಹಾಕ್ಸ್ಕೊಂಡ್ಬಿಡ್ಬೋದಾಗಿತ್ತು ದುಡ್ಡಿಗೆ ಅಲ್ವಾ ಗೈಸ್? ಸ್ಟ್ರೈಟು ಹೆಂಗೋಯ್ತಿ ಹಂಗೋಗು ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಡ್ಯಾಶ್ ಕ್ಯಾಮ್ರಾ ಐತೆ. ಈ ಡ್ಯಾಶ್ ಕ್ಯಾಮ್ರಾ 80,000 ಅಂತೆ. ಹಾಂ, ಇನ್ನೊಂದು ಓಮ್ನಿ ಇಲ್ಲಾಂದರೆ 800 ಬಂದಿರೋದು ಈ ಡ್ಯಾಶ್ ಕ್ಯಾಮ್ ದುಡ್ಡಿಗೆ. 80,000 ಬೆಂಜ್ದು. ಸರಿ ಬಿಡು, ಶ್ರೀಮಂತರ ಜೊತೆ ಇದ್ದರೆ ಕಷ್ಟ, ಜೀವನ ಕಷ್ಟ. ಆವಾಗ ನಮ್ಮ ಕಿತ್ತು ತಿನ್ನೋ ಬಡತನ ಜ್ಞಾಪನ ಬರ್ತಾ ಇರುತ್ತೆ, ಜಾಸ್ತಿ ಜ್ಞಾಪನ ಬರ್ತಾ ಇರುತ್ತೆ. ಅಯ್ಯೋ ನಮ್ದು ಹೆಂಗಪ್ಪ ಇದು ಕಥೆ ಅಂತ.
ಗೈಸ್ ಸೀನ್ ಏನಂತ ಹೇಳಿದ್ರೆ ಇಲ್ಲಿ ಇನ್ನೂ ಮಾರ್ಚೆಂಡೈಸೇ ಬಂದಿಲ್ಲ. ಸೊ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತೆ. ಇಲ್ಲಿ ಬರೀ ರೆಪ್ಲಿಕಾ ಜರ್ಸೀಸ್ ಅಷ್ಟೇ ಮಾತ್ರ ಇರೋದು. ಇವಾಗೆಲ್ಲ ಸ್ಟಾಕ್ ಬರ್ತಾಯಿದೆ ಎಲ್ಲ ಸ್ಟೋರ್ಗೂ. ಒರಾಯನ್ಗೆ ಇವಾಗ ಇಳಿಸ್ತಾ ಇದ್ದಾರೆ ಟ್ರಕ್ಕಿಂದ. ನೀವು ಒರಾಯನ್ಗೆ ಹೋಗ್ಬಿಡಿ, ಬೇಕಾದ್ರೆ ಎತ್ತಿಡಿಸ್ತೀನಿ, ಇಲ್ಲ ನಾಳೆ ಹೋದರೆ ಸೇಲ್ಗೆ ಹಾಕಿರ್ತಾರೆ, ಹ್ಯಾಂಗರ್ಗೆ ಹಾಕಿರ್ತಾರೆ ಅಂತ ಹೇಳಿದ್ರು. ಸೊ ಏನು ಕಥೆನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಇನ್ನೇನು ಮಾಡೋಕ್ಕಾಗಲ್ಲ. ಇಲ್ಲಿ ಗೊತ್ತಿರೋರೊಬ್ರು ಇದ್ದರು, ಹರೀಶ್ ಅನ್ನೋರು. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಇವಾಗ ವಾಪಸ್ ಬೇರೆ ಕಡೆ ಏನು ಕೆಲಸ ಇದೆ ನೋಡೋಣ ಬನ್ನಿ. ಆ್ಯಕ್ಚುಲಿ ಆನ್ಲೈನಲ್ಲಿ ಬುಕ್ ಮಾಡಿದ್ದೀನಿ, ಅದೇ ಇಲ್ಲ ಇನ್ನೊಂದು ತೊಗೊಳ್ಳ, ಡಿಸ್ಕೌಂಟು ಕಾಯಿಲ್ಲ, ಏನು ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ನೋಡೋಣ ಗೈಸ್. ಹೆಂಗಿದ್ರು ಬೆಳಿಗ್ಗೆ ಚಿಕನ್ ತಿನ್ಬಿಟ್ಟಿದ್ದೀನಿ, ಇವಾಗ ಯಾಕೆ ತಿನ್ನಬಾರ್ದು ಅಂತೇಳಿ ತಿಂತಾಯಿದ್ದೀನಿ. ಆ್ಯಂಡ್ ಈ ಒಂದು ಜಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟಿದೆ ಗೈಸ್. ಶವರ್ಮಾ ಗ್ರಿಲ್ಲು ಅಲ್ಟಿಮೇಟ್, ಮಸ್ತಾಗಿ ಮಾಡ್ತಾರೆ ಅಂದ್ಕೊಳ್ಳಿ. ನೀವು ಯಾರಾದರೂ ಬಂದರೆ ಟ್ರೈ ಮಾಡಿ. ಡಬಲ್ ರೋಡು ಸಖತ್ ಗ್ರಿಲ್ಸ್ ಅಂತ ಅಂಗಡಿ. ಬಟ್ ನನಗೇನು ಪರಿಚಯ ಇಲ್ಲ ಅವರು, ಇವಾಗ ಪರಿಚಯ ಮಾಡ್ಕೊಂಡು ಹೇಳ್ಬಿಟ್ಟಿದ್ದೀನಿ. A few moments later. ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಏರಿಯಾದಲ್ಲಿರೋ ಗ್ಲೆನ್ಸ್ಗೆ ತುಂಬ ವರ್ಷಗಳಾಗ್ಬಿಟ್ಟಿತ್ತು ಗ್ಲೆನ್ಸ್ಗೆ ಬಂದು ಸ್ವೀಟ್ ತಿನ್ನೋಕ್ಕೆ. ಸೊ ಬನ್ನಿ, ಇವನಿದ್ರೆ ಡೆಸರ್ಟ್ಸ್ ಯಾವಾಗಲೂ. ಸೊ ತಿಂದಾದ್ಮೇಲೆ ಇವಾಗ ಇಲ್ಲಿ ಬಂದಿದ್ದೀವಿ. ಬನ್ನಿತ್ತೆ ಇಲ್ಲ, ನಾನು ವಾಪಸ್ ಬಂದ್ಬಿಡ್ತೀನಿ. ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇದೆಯಾ ಇಲ್ಲ ಅಂತ ಯು ಎಸ್ ವೀಸಾ ಅಪ್ಲೈ ಮಾಡೋಕ್ಕೆ ಪ್ಲ್ಯಾನ್ ಆಗ್ತಾ ಇರೋದಿವಲ್ಲ. ಪಾಸ್ಪೋರ್ಟ್ ಇರೋದು ಕೈಯಲ್ಲಿ. One eternity later. ಫೈನಲಿ ಗೈಸ್, ಫೈನಲಿ ಅಂತೂ ಇಂತೂ ನನ್ನ ಅಕೌಂಟ್ ಬಂತು. ಯಪ್ಪ, ಆಫ್ಟರ್ ಎಷ್ಟು ದಿನ ಮಚ್ಚ? ಯಾವ ಡೇ ಲಾಕ್ ಆಗಿದ್ದು? ಲಾಕ್ ಆಗಿದ್ದು 13ನೇ ತಾರೀಕು. 13ನೇ ತಾರೀಕು, 26ನೇ ತಾರೀಕು. 20 ಡೇಸಾ? ಹೆಂಗೆ 13 ದಿವಸ? 13 ದಿನ, 13 ದಿನ, 2 ವಾರ. ಯಪ್ಪ, ಇಷ್ಟೆಲ್ಲ ಕಷ್ಟಪಟ್ವಿ. ಕ್ರೆಡಿಟ್ಸ್ ಎಲ್ಲ ಇವನ್ಗೆ ಬಂದಿದ್ದಕ್ಕೆ. ಅಲ್ಲ ಗೈಸ್, ಏನಕ್ಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಅವ್ನು ಬಂದ ಮೇಲ್ ಬಂದಿತ್ತು. ಅವತ್ತು ರಿಪ್ಲೈ ಬಂದಿತ್ತು. ಮೊನ್ನೆನೋ ಆಚೆ ಮೊನ್ನೆ ಯಾವಾಗ ಬಂದಿದ್ದೀನೋ ಆಯ್ತು, ಒಂದು 4 ಡೇಸ್. ಅವಾಗ ಮೇಲ್ ಬಂದಿತ್ತು. ಏನಂತ ಹಿಂಗೆ ಮಾಡ್ತಾ ಇದೀವಿ, ತಲೆ ಕೆಡ್ಸ್ಕೊಬೇಡಿ, ಆಗುತ್ತೆ ಅಂತ. ಸರಿ, ಇವ್ನು ಬಂದಿದ ತಕ್ಷಣ ಮೇಲ್ ಬತ್ತಲ್ಲ, ಏನೋ ಒಂದು ಆಯ್ತದೆ ಅಂತ ಅನ್ಕೊಂಡು ಹೊಂಟೋಗ್ಬಿಟ್ಟ. ಇವತ್ತು ಬಂದವನೇ ಬಂತು ಮೇಲು. ಆಮೇಲೆ ರಿಪ್ಲೈನೂ ಮಾಡಿದೆ. ರಿಪ್ಲೈ ಮಾಡಿದ ತಕ್ಷಣ ರಿಕವರಿ ಮಾಡಿ ಕೊಟ್ಟೇ ಬಿಟ್ರು. ನಾನು ನನ್ನ ಮಗ ಹೆಲ್ಪ್ ಮಾಡಿಲ್ಲ. ಎಷ್ಟು ಲಕ್ಷ ಬೇಕು, ಅದು ಬೇಕು, ಇದು ಬೇಕು ಅಪ್ಪ ಹೇಳ್ಬಿಟ್ರೆ ಗೈಸ್, ನಿಜವಾಗ್ಲೂ ನಾನು ಎಷ್ಟೆಷ್ಟು ಕಷ್ಟಪಟ್ಟಿದ್ದೀನಿ ಅಂತ. ನಾರ್ಮಲ್ ಗೂಗಲ್ ಪ್ರೊಸೆಸ್ ಫಾಲೋ ಮಾಡಬೇಕು. ನಾರ್ಮಲ್ ಗೂಗಲ್ ಪ್ರೊಸೆಸ್ ಇದು ಯಾರ ಕೈಲೂ ಮಾಡೋಕ್ಕಾಗಲ್ಲ. ಯಾರ್ಯಾರು ಅವ್ನು ಮಾಡಿಕೊಟ್ಟ, ಇವನು ಎಲ್ಲ ಅಷ್ಟು ರೀಲ್ ಕಳಿಸಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡ್ಬಿಟ್ಟೆ ಗೈಸ್. ಆದರೆ ಯಾರ ಕೈಲೂ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಮಾಡೋಕ್ಕಾಗದೆ ಇದೊಂದು. ಇದಕ್ಕೇನಂದರೆ ಕುತ್ಕೊಂಡು ಟೈಮ್ ಕೊಟ್ಟು ಮಾಡಬೇಕು. ಆ್ಯಂಡ್ ಅವತ್ತೇ ಹೇಳಿದ್ದೆ, ಕಷ್ಟಪಟ್ಟಿದ್ದು ಯಾವತ್ತು ಯಾರ ಕೈನೂ ಬಿಡೋದಿಲ್ಲ ಅಂತ. ಅದು ಇವತ್ತು ಪ್ರೂವ್ ಆಗೈತೆ. ಅದು IPL ಟೈಮ್ಗೆ ಬಂದ್ಬಿಟ್ಟು. ಅದು ನೋಡು, IPL ಮ್ಯಾಚ್ಗೂ ಮುಂಚೆನೇ ಬಂದೈತೆ. ಯಾವಪ್ಪ, ನಾನು ಟೆನ್ಷನ್ ಆಗಿದ್ದಿದ್ದೆ ಅದು IPL ಮ್ಯಾಚ್ ಏನಪ್ಪ ಅಂತ. ಇನ್ನೊಂದು ಏನಂತ ಹೇಳಿದ್ರೆ ಗೈಸ್, ಇವಾಗ ಇದರ ಫಸ್ಟ್ ವ್ಲಾಗೇ ಮ್ಯಾಚ್ ವ್ಲಾಗು ರೆಡಿಯಾಗಿರಿ ಅಷ್ಟೇ. ಸದ್ಯಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊತೀನಿ ಏನೇನು ಮಾಡಬೇಕು ಅಂತ. A few moments later. ನಮ್ಮ ಅಮ್ಮ ಕಾಲ್ ಮಾಡೋರು ಇವಾಗ ಏನು ಮಾತಾಡ್ತಾರೆ ನೋಡಿ. ಕೇಳಿಸ್ತಾ ಇದೆಯಮ್ಮ? ಕೇಳಿಸ್ತದೆ. ಹೇಳು ಇವಾಗ. ಅದು ನ್ಯೂಸ್ ಚಾನಲ್ಗಳು ಬರ್ತಿದ್ವಲ್ಲಪ್ಪ, ಅವೇನ ಇವಾಗ ಒಂದು ಇಲ್ದಂಗ್ ಹೋಗವೆ. ಯಾವುದು? ನಿನ್ ಚಾನಲ್ ಅಲ್ಲಿ ಫಾಕ್ಸ್ ನ್ಯೂಸ್ ಚಾನಲ್ ಬರ್ತಾ ಇದ್ವಲ್ಲ, ಅವು ಎಲ್ಲಾ ವಿಡಿಯೋನು ಡಿಲೀಟ್ ಆಗವ. ಅವು ಹೌದಾ? ನಿನ್ನವಲ್ಲ, ಮತ್ತೆ ಅವ್ರವು ನ್ಯೂಸ್ ಚಾನಲ್ ಅವು ಬರ್ತಾ ಇದ್ವಲ್ಲ ಒಂದ್ ರಾಶಿ, ಅವೆಲ್ಲ ಡಿಲೀಟ್ ಆಗವೆ. ಯಾರ ಕಮೆಂಟ್ ಹಾಕಿದ್ರು, ಅದಕ್ಕೆ ತೆಗೆದು ನೋಡ್ದೆ. ಏನಂತ ಕಮೆಂಟ್ ಹಾಕಿದ್ರು? ಅವು ನ್ಯೂಸ್ ಚಾನಲ್ ಎಲ್ಲ ಡಿಲೀಟ್ ಆಗವೆ, ನಿಮ್ ಬರೋ ಚಾನ್ಸ್ ಅದೇ ನೋಡಿ ಅಂತ. ಹೌದಾ? ಆ ವಿಡಿಯೋಗಳಿಲ್ಲ ಇವಾಗ ನ್ಯೂಸ್ ಚಾನಲ್ ಅವು. ಹೌದಾ? ಬರೀ ಫಾಕ್ಸ್ ನ್ಯೂಸ್ ಅಂತ ಅದೇ ವಿಡಿಯೋಗಳೊಂದು ಅಷ್ಟು ಬರ್ತಿದ್ವಲ್ಲ. ಆಯ್ತು, ನೀವಮ್ಮ ಎಕ್ಸೈಟ್ಮೆಂಟ್ ಇವಾಗ 1 2 ತೆಗೆದ್ಬಿಟ್ಟು DP ಅಮ್ಮ ಎಲ್ಲ ಹೋಗಿದೆ. DP ಮಾತ್ರ ಹಂಗೆ ಇದೆ ಅಂತ ಹೇಳು. ಮುಖಣಮ್ಮ ಎಲ್ಲ ಹೋಗೈತೆ. ಅದಕ್ಕೆ ಹೇಳ್ದೆ ನಿಂಗೆ ಮಾಡಿ. ಬರ್ತದೆ ಅಂತ್ಯಾ? ದೇವ್ರ ಮೇಲೆ ಬರೋ ಗೊತ್ತ. ಅವ್ರೇನಾದ್ರು ತೆಗ್ದಿದ್ರೆ ಬೇರೆ ಏನಾದ್ರು ನೋಡೋಣ. ದೇವ್ರ ಮೇಲೆ ಬರೋ ನ್ಯೂಸ್ ಚಾನಲ್ ಬದಲು ಬೇರೆ ಕುಕಿಂಗ್ ಚಾನಲ್ ಅಪ್ಪ ಇವಳು ಏನ್ ತಲೆನ ಏನ್ ಅನ್ಸ್ತದಮ್ಮ ನಿಂಗೆ? ಬರ್ತದೆ ಅನ್ಸ್ತದ, ಬರಲ್ಲ ಅನ್ಸ್ತದ? ಬರ್ತದೆ ಅನ್ಸ್ತದೆ ಸ್ವಲ್ಪ. ಅಲ್ಲ ಓಪ್ಸಲ್ಲ, ನಾವನ್ಗೆ ಅವಳು ಕೊಡು ನಿಮಿಷ. ನೀವಿಬ್ರು ಎಡ್ಡು ಬುಷಾಡಿ ನೋಡ್ಬಿಟ್ಲು. ಕೊಡಮ್ಮ ಅವಳ ಕೈಗೆ. ಏನ್ ಕೇಳು, ನಿಂಗೆ ಏನ್ ಅನ್ಸ್ತದ ಫ್ರಾಂಕ್ ಆಗಿ ಹೇಳೆ. ಇಲ್ಲ ನಾನು ಈ ಚಾನಲ್ ಅಲ್ಲೇ ಕಂಟಿನ್ಯೂ ಮಾಡ್ಲಾ, ಇಲ್ಲ ಆ ಚಾನಲ್. ಅವತ್ತಿಂದನೂ ನಿನ್ ಚಾನಲ್ ಬರುತ್ತೆ ಅಂತಾನೆ ಅನ್ಸ್ತಾ ಇರೋದು. ಬಟ್ ಸದ್ಯಕ್ಕೆ ಬರಲ್ಲ, ಲೇಟ್ ಆಗಿ ಬರುತ್ತೆ ಅನ್ಸುತ್ತೆ. ಯಾವಾಗ ಬರ್ತದೆ ಅನ್ಸ್ತದೆ? ಮೇ ಬಿ ನೈಟ್ ಒಳಗಡೆ ಬಂದು. ಅಮ್ಮ ನಿನ್ಗೆ ಯಾವಾಗ ಅನ್ಸ್ತದಮ್ಮ? ನನಗೂ ಬೇಕು, ಟೈಮ್ ಬೇಕು ಅನ್ಸ್ತದೆ. ಅದೆಲ್ಲ ಪ್ರೊಸೀಜರ್ ನಡಿಬೇಕಲ್ಲ, ಅವೆಲ್ಲ ಒಂದಿನದಲ್ಲಿ ಮುಗಿಯಲ್ಲ. ನಿನ್ ಕೆಲ್ಸ ನೀನ್ ಈಗ ಮಾಡ್ತಾ ಇರೋದನ್ನ ಮಾಡ್ಕೊಂಡು ಹೋಗು. ಅದನ್ನ ದೇವ್ರಿಗೆ ಬಿಟ್ಬಿಡು. ನಿನಗ್ ಬಂದ್ರು ದೇವ್ರ ಇಚ್ಛೆ, ಬರ್ಲಿಲ್ಲ ಅಂದ್ರು ನಿನ್ಗೆ ಒಂದ್ ದಾರಿ ತೋರ್ಸವನೆ ಭಗವಂತ ನಡ್ಸ್ಕೊಂಡು ಹೋಗು. ಗಾಡಿ, ನಾಯಿ, ಬರ್ಸು ಎಲ್ಲ ಸಿಕ್ಕಾಗಿ ಚಾನಲ್ ಸಿಗಲ್ಲ. ಸಿಕ್ಕೇ ಸಿಗ್ತದೆ.
ಇನ್ನೊಂದು ವಿಷಯ ಏನಂದ್ರೆ ಚಾಲೆಂಜ್ ಆಲ್ರೆಡಿ ಸಿಕ್ತು. ಅಂಟೆ ಕಂಗ್ರ್ಯಾಚುಲೇಷನ್ಸ್. ಬಂದ್ಬಿಡ್ತು. ಬಂದ್ಬಿಡ್ತು ಎಲ್ಲ. ಇವಾಗ ಡಿ ಪಿ ತೆಗಿಬೇಕು, ಹೇಳು ಡಿ ಪಿ ತೆಗಿತೀನಿ. ಯಾವ್ದು ನಿಮ್ದು ಹಾಕ್ಬಿಡೋದಾ? ಹಾಂ, ನಮ್ಮನ ಮೇಲೆ ಆಣೆಗೂ ಬತ್ತು ಕಣೆ. ಜಸ್ಟ್ ಇನ್ನೊಂದು ಅರ್ಧ ಗಂಟೆ ಆಯಿತು. ವಿಡಿಯೋ ಕಾಲ್ ಮಾಡಮ್ಮ, ನೋಡೋಣ ಏನು ಮಾಡ್ತಾ ಇದ್ದೆ. ಆಂಟಿ ಫುಲ್ ಅರ್ಕೆ ಗಿರ್ಕೆ ಹೊತ್ಕೊಂಡ್ಬಿಟ್ಟಿರ್ತಾರೆ. ಕೇಳೋಣ ಏನೇನು ಅರ್ಕೆ ಅಂತ. ಎತ್ತಮ್ಮ ವಿಡಿಯೋ ಕಾಲು ತೋರಿಸ್ತೀನಿ. ಫುಲ್ ಕ್ರೈಯಿಂಗು. ಹಾಂ ನೋಡಿಲಿ, ಕಾಣಿಸ್ತಾಯ್ತಾ? ನಾನು ಚೇಂಜ್ ಮಾಡಿಲ್ಲ, ಇನ್ನು ಮಾಡ್ತೀನಿ ಇವಾಗ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ, ಚೇಂಜ್ ಮಾಡಲಾ ಬೇಡವಾ, ಇವಾಗಲೇ ಮಾಡಿಬಿಡ್ಲಾ ಇಲ್ಲ ಹೆಂಗೆ ಏನಾದರೂ ನೀಟಾಗಿ ವಿಡಿಯೋ ಮಾಡ್ಕೊಂಡು ಮಾಡೋದಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀಟಾಗಿ ವಿಡಿಯೋ ಮಾಡ್ಕೊಂಡು ಮಾಡು. ಹಾಂ, ನಾವು ಜನಕ್ಕೆ ಮೋಸ ಮಾಡಬಾರ್ದು, ಮಾಡು ವಿಡಿಯೋ ಮಾಡ್ಕೊಂಡು. ಹೆಂಗ್ ಸಿಕ್ತು ಅದು? ಸರಿ, ಇವಾಗ ಮೇಲ್ ಬಂತು, ರಿಕವರಿ ಆಪ್ಷನ್ಸ್ ಆಯ್ತು. ನೀನ್ ನನ್ಗೆ ಹೇಳೇ ಇಲ್ಲ. ಇವಾಗ ಜಸ್ಟ್ ನಿಂಗೆ ತೆಗೆದ್ಬಿಟ್ಟು ನೀನು ಫೋನ್ ಮಾಡೋಣ ಅನ್ಕೊಂಡೆ, ನೀನೇ ಫೋನ್ ಮಾಡಿದ್ಯಾ. ನನಗೇನು ಗೊತ್ತು ನೀನು ಇದಕ್ಕೆ ಫೋನ್ ಮಾಡ್ತೀಯ ಅಂತ. ಇಲ್ಲ ನೋಡಿ, ಇವನು ಬಂದವನೆ. ಹಾಯ್, ಚೆನ್ನಾಗಿದ್ದೀನಪ್ಪ. ಮೊನ್ನೆ ಇವನು ಬಂದಾಗ ಮೇಲ್ ಬಂದಿತ್ತು, ರಿಪ್ಲೈ ಮಾಡಿದೆ. ಇವತ್ತು ಇವನು ಬಂದ ಚಾನಲ್ಲೇ ಬಂದ್ಬಿಡ್ತು. ನೋಡು, ನಿನ್ ಪಾಲ್ಗೆ ಅದೃಷ್ಟ ಬಂದಂಗ್ ಬಂದಿರ್ಬೇಕು. ಇವಂದೇ ಫೋಟೋ ಹಾಕೋಣ ಅಂತ. ಅದೇ ನನ್ನ ಹೆಂಡತಿ ಅಂತಿದ್ದಲ್ಲ, ಅದಕ್ಕೆ ಲಕ್ಷ್ಮಿ ಬಂತು. ನಿಂದೆ ಕಣೋ, ನಿಜವಾಗ್ಲೂ ಅದೃಷ್ಟ. ಸೀರಿಯಸ್ ಆಗಿ ನಿಂದೆ. ದೇವ್ರ ಏನೋ ನಿನಗೆ ಎಕ್ಸ್ಟ್ರಾ ಕೊಟ್ಟು ಕಳ್ಸ್ಬಿಟ್ಟಿರ್ಬೇಕು. ಅವ್ನ್ ಕೊಟ್ಟಿರೋ ಎಕ್ಸ್ಟ್ರಾದಿಂದ ನಾವು ಅಳದೇ ಆಯ್ತದಲ್ಲ. ಇನ್ನೇನು ಸಮಾಚಾರ? ನಿಜವಾಗ್ಲೂ ಬತ್ತೇನೋ? ಹಲೋಡು, ಇವಾಗ ನಿಮ್ದು ಹಾಕ್ತೀವಿ ನೋಡಿ ಫೋಟೋ, ಒಂದು 2 ನಿಮಿಷ. ನಿಜವಾಗ್ಲೂ ಗೊತ್ತೇನೋ ಅಂದರೆ ಇದು ಇನ್ನೂ ಆ್ಯಡ್ಸೆನ್ಸ್ ಎಲ್ಲ ನೋಡಬೇಕು, ಚೇಂಜ್ ಮಾಡಬೇಕು. ಏನಾಗೈತೆ ಅಂತ ಗೊತ್ತಿಲ್ಲ, ಅದನ್ನೆಲ್ಲ ಮಾಡ್ಕೋತೀನಿ. ಮಿಕ್ಕಿದ ಪಾಸ್ವರ್ಡ್ ಗೀಸ್ವರ್ಡ್ ಎಲ್ಲ ಚೇಂಜ್ ಮಾಡಿಬಿಟ್ಟೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಅರ್ಕೆ ಎಲ್ಲ ಮಾಡೋಣ ಇವಾಗ, ಎಲ್ಲ ಒಂದೊಂದೇ ಅರ್ಕೆ ಮಾಡಬೇಕು. ನನ್ನವೇನು ಹೊಸಿಯವ ಇಲ್ಲ ನೋಡು, ಓದು. ಓದು ದೀಕ್ಷಾ, ನನ್ ಕಣ್ಕಾಣಲ್ಲ. ಅಕೌಂಟ್ ರಿಕವರ್ಡ್ ಸಕ್ಸಸ್ಫುಲಿ, ವೆಲ್ಕಮ್ ಬ್ಯಾಕ್ ಟು ಯುವರ್ ಅಕೌಂಟ್. ನಾಳೆ 15 ದಿವಸ ಅಲ್ವಾ? 13ನೇ ತಾರೀಕು, ಇವತ್ತು 26. ಹಾಂ, ಏನೇನು ಅರ್ಕೆ ಹೇಳಿ ನೀನು. ಏನೇನವೆ ಅವೆಲ್ಲ ಹೇಳ್ಬಾರ್ದು. ಹೇಳ್ಬೇಕು, ಅರ್ಕೆ ಆಯ್ತಲ್ಲ ಇವಾಗ ಹೇಳ್ಬೇಕು, ಎಲ್ಲ ಒಂದೊಂದೇ ಮುಗ್ಸಕ್ಕೆ. ಸಿಕ್ತೇಡ್ಗೆ ತಿರುಪತಿಗೆ ಬರ್ತೀನಿ. ಹಾಂ, ಹೋಗೋಣ ಇವಾಗ. ಸಿಕ್ತೇಡ್ಗೆ ಬರ್ತೀನಿ ಅಂತ ಅನ್ಕೊಂಡಿದೀನಿ. ಇನ್ನೇನ್ ಹತ್ರ ಬಂದ್ಬಿಟ್ಟದಲ್ಲ, ಅದಕ್ಕೆ ನಾನು ಹಂಗೆ ಅನ್ಕೊಂಡಿದ್ದೆ. ಬೆಟ್ಟ ಹತ್ತೀನಿ ಅನ್ಕೊಂಡಿದೀನಿ. ನಾನು ಬೆಟ್ಟ ಹತ್ತೀನಿ ಇವಾಗ ಅಂತಾನೆ ಅನ್ಕೊಂಡಿರೋದು. ಯಾವ ಬೆಟ್ಟ? ಅದು ಶ್ರೀವಾರಿ ಬೆಟ್ಟ. ಕೂತ್ಕೊಳ್ದೆ, ಅದು 3500 ಸಮಥಿಂಗ್ ಇರ್ಬೇಕು. ಮಾಮೂಲಿ ಹತ್ತೀವಲ್ಲಮ್ಮ, ಹಂಗೇನೆ ಬೆಟ್ಟ ಕೂತ್ಕೊಳ್ದೆ ಹತ್ತೋದು. ಆಮೇಲೆ ಸಿಕ್ಕಿದ ತಕ್ಷಣ ಚಾಮುಂಡಿ ಬೆಟ್ಟಕ್ಕೆ ಬರ್ತೀನಿ ಅಂತ ಹೇಳಿದ್ದೆ, ಅದು ಬೆಟ್ಟ ಹತ್ಕೊಂಡು. ಆಮೇಲೆ ಧರ್ಮಸ್ಥಳ, ಕುಕ್ಕೆ ಎಲ್ಲಾನು ಮಾಡು. ಮಾಮೂನ್ಗೆ ಹೇಳು ಫಸ್ಟ್, ನಾನು ಫೋನ್ ಮಾಡ್ತೀನಿ. ಇರು, ನಾನೇ ಮಾಡ್ತೀನಿ. ನೆಕ್ಸ್ಟ್ ಯಾರಿಗೆ ಮಾಡ್ತೀನಿ ಗೊತ್ತಾ? ನಮ್ಮ ಮಾಮಂಗೆ. ನಮ್ಮ ಮಾಮ 100 ಸರಿ ಫೋನ್ ಮಾಡೋರೆ, ಹೆಂಗೆ ಏನಾಯಿತು, ಅಪ್ಡೇಟ್ ಬತ್ತಾ ಅಂತ. ಇವಾಗ ಫೋನ್ ಮಾಡೋಣ ಇರಿ. ಹಲೋ, ಮಲ್ಕೊಬಿಟ್ಟಿದ್ದೆ ಎಷ್ಟು ಬೇಗ? ಲೈಟ್ ಆನ್ ಮಾಡು. ಎಲ್ಲ ನಿನ್ನ ಮಕ್ಕಳು ನೀನು ಹೆಂಡ್ತಿನೂ ಮಲ್ಕೊಬಿಟ್ಟವಳ? ಓ, ಆಲ್ರೆಡಿ ಉಲ್ಟಾ ತಗೋಬೇಕು, ಮನ್ಗಿದ್ಯಾ? ಸರಿ ಮಲ್ಕೋ, ಆಯ್ತು, ನಾಳೆ ಮಾಡ್ತೀನಿ. ಹಾಂ ಮಾಮ ಮಲ್ಕೊಬಿಟ್ಟೈತೆ. ಎತ್ತಿತ್ತ ಮಲ್ಕೊಬಿಟ್ಟಿತ್ತು. ಲೈಟ್ ಆಫ್ ಮಾಡ್ಬಿಟ್ಟು ಹೇಳಿಲ್ಲ, ನಾಳೆ ಹೇಳ್ತೀನಿ ಅಂದೆ. ಹೇಳಕ್ ಹೋಗ್ಬೇಡ ಯಾರಿಗೂ, ಹಂಗೆ ಇಟ್ಟಿರು, ನಾನು ಹೇಳ್ತೀನಿ. ಒಬ್ರಿಗೂ ಹೇಳ್ಬೇಡ. ನನ್ಗೆ ಮಾಮನ್ಗೆ ಒಬ್ಬನ್ಗೆ ಹೇಳ್ತೀನಿ ಅಷ್ಟೇ. ಮಾಮಂಗೆ ನಾನು ಹೇಳ್ತೀನಿ, ನಾಳೆಗೆ ವಿಡಿಯೋ ಕಾಲ್ ಮಾಡಿ. A few moments later. ನೋಡಿ ಗೈಸ್, ಇದು ಗೂಗಲ್ ಕಡೆಯಿಂದ ಬಂದಿದ್ದು. ಗೂಗಲ್ ಅಕೌಂಟ್ ಪಾಸ್ವರ್ಡ್ ರೀಸೆಟ್ ಲಿಂಕ್ ಎಕ್ಸ್ಪೈರ್ಸ್ ಇನ್ 7 days. ನನ್ನ ಅಕೌಂಟ್ನ ರಿಕವರಿ ಮಾಡೋಕ್ಕೆ ಪಾಸ್ವರ್ಡ್ ಲಿಂಕ್ನ ಎಕ್ಸ್ಚೇಂಜ್ ಮಾಡಿ ಕಳಿಸಿರುವಂಥದ್ದು. ಇವಾಗ ಇದನ್ನು ರೀಸೆಟ್ ಮಾಡ್ಕೋಬೇಕು ಹಿಂಗೆ. ಆ್ಯಂಡ್ ನಾನು ಅವ್ರಿಗೆ ಎಷ್ಟು ಮೇಲ್ಗಳು ಹಾಕಿದ್ದೀನಿ ಅಂತ ಹೇಳಿದ್ರೆ ನೀವು ನಂಬೋದೇ ಇಲ್ಲ. ತೋರಿಸ್ತೀನಿ ನೋಡಿ, ಮೇಲ್ಗಳು ನೋಡಿ, 18 ಮೇಲ್ಗಳು ಫುಲ್ಲು ಚಾಟ್. ಎಷ್ಟು ದಿವಸದಿಂದ ನೋಡಿ, ಇದು ಒಂದು ಮೇಲ್ ಐ ಡಿ. ಇಲ್ಲಿಂದ ಫಸ್ಟ್ ಹಾಯ್ ಪಿಕ್ಸೆಲ್ ಪೈಲಟ್ ಅಂತ ಬಂದಿದ್ದು ಯಾವತ್ತು ನಮಗೆ 13ನೇ ತಾರೀಕು ಮಾರ್ಚ್ ಬಂದಿದ್ದು. 13ನೇ ತಾರೀಕು ಮಾರ್ಚಿಂದ ನಮ್ಮ ಹ್ಯಾಕ್ ಶುರು ಆಗಿದ್ದು. ದಿನ ಫಾಲೋ ಅಪ್ ಮಾಡು. ಅವ್ರು ಒಂದು ಹಾಕಿದ್ರೆ ನಾನು 3 ಒಂದು ದಿವಸ ರಿಪ್ಲೈ ಮಾಡಿದ್ರೆ 3 ದಿವಸ ರಿಪ್ಲೈ ಮಾಡ್ತಿಲ್ಲ. 1 2 3 ದಿವಸ ರಿಪ್ಲೈ, 4ನೇ ದಿವಸ ರಿಪ್ಲೈ ಮಾಡೋರು. ಆವಾಗ 5ನೇ ದಿವಸ ನಂದು. ಆಮೇಲೆ ಮತ್ತೆ ಇವತ್ತಾದ್ಮೇಲೆ ನೋಡಿ, ಅವ್ರು ಒಂದೊಂದು ರಿಪ್ಲೈಗೂ ಕಾಯ್ಕೊಂಡು
ಇವತ್ತು ಫೈನಲಾಗಿ ಬಂತು. ಓಕೆ ಗೈಸ್, ಅಂತೂ ಇಂಥ ಫೈನಲಿ ನನ್ನ ಅಕೌಂಟು ವಾಪಸ್ ಬಂತು. ಸೊ ಫುಲ್ಲು ಖುಷಿ. ಯಾವ ರೇಂಜ್ ಖುಷಿ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ನನ್ನ ಅಕೌಂಟಿಗೆ ಬರೋಕ್ಕೆ ಮೇಯ್ನ್ ಕಾರಣ ಒಬ್ಬರಿದ್ದಾರೆ, ಆ್ಯಂಡ್ ಅವ್ರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಯಾರು ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅದು ನೀವುಗಳೇ. ಸೊ ಯಾವುದೇ ಕಾರಣಕ್ಕೂ ಯಾರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡಲ್ಲ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಬರೀ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹಾಗೂ ಅವ್ರು ಕೇಳ್ಕೊಂಡಿರೋ ದೇವ್ರಿಗೆ ಆ್ಯಂಡ್ ನಾನು ಬೇಡ್ಕೊಂಡಿರೋ ದೇವ್ರಿಗೆ. ಎಷ್ಟು ದೇವ್ರುಗಳಿಗೆ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನೋ ನಾನಂತೂ. ಇನ್ನು ಮುಂದಕ್ಕೆ ಬರೀ ಟೆಂಪಲ್ ರನ್ ವ್ಲಾಗ್ಸೇ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಅದರಲ್ಲಿ ಇನ್ನೊಂದು ಹರಕೆ ಇದೆ, ಸಬ್ಸ್ಕ್ರೈಬರ್ ಜೊತೆ ಒಂದು ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದೇನಂತ ಹೇಳಿದ್ರೆ ಆದಷ್ಟು ಬೇಗ ನಮ್ಮ ಸಬ್ಸ್ಕ್ರೈಬರ್ಸ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ, ಬೆಟ್ಟ ಹತ್ಕೊಂಡು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಅದನ್ನು ಯಾವಾಗ ಮಾಡೋದು, ಏನು ಮಾಡೋದು ಅಂತ ಮ್ಯಾಚ್ ಎಲ್ಲ ಮುಗಿಸ್ಕೊಂಡು ಪ್ಲ್ಯಾನ್ ಮಾಡಿ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಯಾರ್ಯಾರು ಬರ್ತೀರೋ ಅಂತ ಕಮೆಂಟ್ ಹಾಕಿ. ಆ್ಯಂಡ್ ಫಸ್ಟ್ ಲೆಟ್ ಮಿ ಕಮ್ ಟು ದ ಪಾಯಿಂಟ್. ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಹೋಪೇ ಕಳ್ಕೊಂಬಿಟ್ಟಿದೆ ಯೂಟ್ಯೂಬ್ ಮೇಲೆ. ಸೊ ಯಾಕಂತ ಹೇಳಿದ್ರೆ 3 ವರ್ಷದ ಪ್ರಯತ್ನ ಹಂಗೋ ಹಿಂಗೋ ಅಷ್ಟು ಇಷ್ಟು ಕಷ್ಟಪಟ್ಕೊಂಡು ನನ್ನ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಾಡಿ ಕಷ್ಟಪಟ್ಟು ಬೆಳೆಸಿದ ಚಾನಲ್ ಇದು. ಸೊ ಈ ಚಾನಲ್ನ ಯಾರೋ ನನ್ನ ಕೈಯಿಂದ ಕಿತ್ಕೊಂಡ್ಬಿಟ್ಟಾಗ ಬೇಜಾರಾಯಿತು. ಬಟ್ ಆ ಒಂದು ಸಪೋರ್ಟ್ ನೀವು ಕೊಟ್ರಲ್ಲ ಇನ್ನೊಂದು ಚಾನಲಲ್ಲಿ ಕಮೆಂಟ್ ಸೆಕ್ಷನ್ಗಳಲ್ಲಿ ಆ್ಯಂಡ್ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿರೋದಾಗಲಿ ಪ್ರತಿಯೊಂದು ಆ ಸಪೋರ್ಟ್ 1700 ಕಮೆಂಟ್ ಬಂದೈತೆ, 1700 ಕಮೆಂಟ್ ಬಂದೈತೆ. ಆ ಕಮೆಂಟ್ಸ್ಗಳು ಒಂದೊಂದು ಕಮೆಂಟ್ಸೂ ಇವಾಗ ಹೊಸ ಚಾನಲಲ್ಲಿ ವೀಡಿಯೋ ಹಾಕಿದ್ರೆ ಅದರಲ್ಲಿ ಓಡ್ತಾ ಇರೋ ವ್ಯೂಸು ನಾನು ಬರೋದೇ ಇಲ್ವೇನೋ ಇದರಲ್ಲಿ ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಒಂದು ಸಪೋರ್ಟು, ನಿಮ್ಮ ಒಂದು ಇದು ನನಗೆ ನಂಬಕ್ಕೆ ಆಗ್ತಾಯಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ, ಸಿಕ್ಕಾಪಟ್ಟೆ ಬ್ಲೆಸ್ಡ್ ಅಂತ ಅನಿಸ್ತಾಯಿದೆ ನನಗಂತೂ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಟು ಈಚ್ ಆ್ಯಂಡ್ ಎವ್ರಿ ಸಬ್ಸ್ಕ್ರೈಬರ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದೇ ಇಲ್ಲ. ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಗಳಿಗೆಲ್ಲರಿಗೂ. ಯಾರ್ಯಾರು ಯಾವ್ಯಾವ ದೇವ್ರ ಹತ್ರ ಕೇಳ್ಕೊಂಡಿದ್ರೋ, ಎಷ್ಟು ನನಗೆ ಶಕ್ತಿ ಕೊಟ್ಟಿದ್ರೋ, ಎಲ್ಲ ಏನೇನು ಮಾಡಿದ್ರೋ ಅದಕ್ಕೆಲ್ಲದಕ್ಕೂ ಥ್ಯಾಂಕ್ಸ್ ಒನ್ಸ್ ಅಗೇನ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನನಗೆ ಗೊತ್ತು. ಬಟ್ 99% ನಂಗೆ ನನ್ನ ಚಾನಲ್ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇರಲಿಲ್ಲ. ರೀಸೆಂಟಾಗಿ 3 ಡೇಸ್ ಬ್ಯಾಕು ನಾನು ಯಾವಾಗ ಈ ಬ್ಲಾಗ್ಸ್ ಆಗೋಕ್ಕೆ ಶುರು ಮಾಡಿದೆ ಆ್ಯಂಡ್ ಯಾವಾಗ ನಮ್ಮ ಮಸಲ್ ಜರ್ನಿ ಅವ್ರದ್ದು ವಸಂತ್ ಅವ್ರದ್ದು ಚಾನಲ್ ಬಂದಿರಲಿಲ್ಲ. ಇದೆಲ್ಲ ಕೇಳಿದ ತಕ್ಷಣ ಬಿಡು ಬರೋಲ್ಲ ಹೋಯ್ತದು, ಇನ್ನು ಇದರಿಂದ ಸ್ಕ್ರ್ಯಾಚಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿಬಿಟ್ಟಿದೆ. ಸೊ ಆದರೂ ಪರವಾಗಿಲ್ಲ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಈ ಚಾನಲ್ಗೆ ಇನ್ನೂ ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಎಲ್ಲ ಇದೆ. ಯಾಕೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಎಷ್ಟೊಂದು ಜನ ರಿಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಎಷ್ಟೊಂದು ಜನ ಅನ್ಫಾಲೋ ಮಾಡಿಬಿಟ್ಟಿದ್ದಾರೆ. 1,03,000 ಜನ ಇದ್ದರು, 1,02,098 ಇದ್ದರು, ಇಬ್ಬರು ಕಮ್ಮಿ ಇದ್ದರು 1,03,000ಕ್ಕೆ. ಅವಾಗ ಈ ಥರ ಆಗಿದ್ದು. ಸೊ ಇವಾಗ ಫುಲ್ ಕಟ್ಟೌನ್ ಆಗಿಬಿಟ್ಟು 1,200,000 ಬಂದುಬಿಟ್ಟಿದ್ದಾರೆ. ಇನ್ನೊಂದು 200 ಆದರೆ 1,00,000 ಕಮ್ಮಿ ಆಗೋಯ್ತದೆ, ಮತ್ತೆ 100K ಆಗಬೇಕಾಗುತ್ತೆ. ಸೊ ದಯವಿಟ್ಟು 1,00,000 ಕಮ್ಮಿ ಬರದೆ ಎಲ್ಲರೂ ಇವಾಗ ಯಾರ್ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೇ ನನಗೆ ಪ್ಲೇ ಬಟನ್ ಬರುವಂಥದ್ದು, ಯೂಟ್ಯೂಬಿಂದ ಸಿಲ್ವರ್ ಬಟನ್ ಬರುವಂಥದ್ದು. ಸೊ ಆ ಸಿಲ್ವರ್ ಬಟನ್ ಬರಬೇಕು ಅಂದರೆ ಮಿನಿಮಮ್ 10K ಆದಷ್ಟು ಬೇಗ ಕ್ರಾಸ್ ಆಗಬೇಕು. ಆ್ಯಂಡ್ ವೆರಿಫೈಡ್ ಟಿಕ್ ಬಂದರೆ ಸಪೋರ್ಟ್ ನಮಗೆ ಅಂತ ಒಂದು ಮ್ಯಾನೇಜರ್ ಕೂಡ ಅಸೈನ್ ಮಾಡ್ತಾರೆ, ಏನೇನೋ ಇದೆ. ಸೊ ಅದೆಲ್ಲ ಆದಾಗ ನನ್ನ ಅಕೌಂಟು ಇನ್ನೂ ಸ್ವಲ್ಪ ಸೆಕ್ಯೂರ್ ಆಗಿರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಂಗೋ ಹಿಂಗೋ ರಿಕವರ್ ಆಗಿದೆ ಈ ಅಕೌಂಟು. ಯಾವ ರೀತಿ ರಿಕವರ್ ಆಯಿತು, ನಾನೇನೇನು ಮಾಡಿದೆ ಅಂತ ಇದ್ರ ಬಗ್ಗೆನೇ ಒಂದು ಕಂಪ್ಲೀಟ್ ಡೀಟೇಲ್ಡ್ ವೀಡಿಯೋ ಮಾಡಿ ಹಾಕ್ತೀನಿ. ನೀವು ಬೇಕು ಅಂತ ಹೇಳಿದ್ರೆ ಯಾರಿಗಾದರೂ ಈ ಥರ ಮುಂದೆ ತೊಂದರೆ ಆದರೆ ಹೆಲ್ಪ್ ಆಗುತ್ತೆ 100%. ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನೇನು ಮಾಡಬೇಕು ಅನ್ನೋದೆಲ್ಲ ಡೀಟೇಲ್ಸ್ ಕಂಪ್ಲೀಟಾಗಿ ಹಾಕ್ತೀನಿ. ಸೊ ನನ್ನ ಚಾನಲ್ ಬಂದಿರೋ ವಿಷಯ ಯಾರ್ಯಾರು ಗೊತ್ತು ಅಂತ ಹೇಳಿದ್ರೆ ಬರೀ ಮ್ಯಾಡಿ, ಅಖಿಲು, ನಮ್ಮಮ್ಮ, ನಮ್ಮ ತಂಗಿ, ಇಷ್ಟು ಜನಕ್ಕೆ ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ. ಸೊ ಯಾರಿಗೂ ಹೇಳೋದು ಬೇಡ, ಡೈರೆಕ್ಟಾಗಿ ನಿಮಗೆ ಹೇಳೋಣ ಅಂತ ಅಂದ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇವಾಗ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತೀನಿ. ಫೋನ್ ಮಾಡಿ ಹೇಳೋದು, ಇಲ್ಲಾಂದರೆ ಡೈರೆಕ್ಟಾಗಿ ಸಿಕ್ಕಿ ಹೇಳೋದು ವಿನಯ್ಗೆ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಮ್ಮ ಬಾಯ್ಸ್ಗೆ ಹೇಳಿದ್ರೆ ಯಾವ್ಯಾವ ಥರ ಖುಷಿ ಪಡ್ತಾರೆ, ಏನು ಮಾಡ್ತಾರೆ ನನ್ನ ರೆಕಾರ್ಡ್ ಮಾಡಬೇಕಂತ ಅನ್ಕೊತಾ ಇದೆ. ಬಟ್ ಇದನ್ನು ಸಂಜೆನೇ ಲೈವ್ ಆಗೋದ್ರಿಂದ ನನಗೆ ಅಷ್ಟೊಂದು ಟೈಮ್ ಇಲ್ಲ. ಬಟ್ ಫೋನಲ್ಲಿ ಮಾಡಿ ನೆಕ್ಸ್ಟ್ ಅವ್ರಗಳ ರಿಯಾಕ್ಷನ್ ಯಾವ ಥರ ಇರುತ್ತೆ, ಅವ್ರು ಏನೇನು ಹೇಳ್ತಾರೆ ಕೇಳೋಣ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚೆ ಗೈಸ್, ನಾಳೆ RCB ಮ್ಯಾಚ್ ಬೇರೆ ಶುರು ಆಗ್ತಾಯಿದೆ. RCB ಮ್ಯಾಚ್ಗೂ ಮುಂಚೆ ನನ್ನ ಚಾನಲ್ ಬಂದಿರೋದು ನನಗೆ ಎಷ್ಟು ಖುಷಿ ಆಗ್ತೈತೆ ಅಂತ ಹೇಳಿದ್ರೆ ಅದನ್ನು ಎಕ್ಸ್ಪ್ಲೇನೇ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗ್ತೈತೆ. ಸೊ ಆ ಚಾನಲ್ ಬರೋಕ್ಕೂ ಮುಂಚೆ ನನಗೆ ಟಿಕೆಟ್ ಬಂದಿದೆ ಗೈಸ್. ಈ ಟಿಕೆಟ್ ಕೂಡ ಇನ್ನೂ ಅನ್ಬಾಕ್ಸ್ ಮಾಡಿರಲಿಲ್ಲ, ನಿನ್ನೆಯಿಂದ ಇದೇ ಖುಷಿಲಿದ್ದೆ. ಅದನ್ನೆಲ್ಲ ರಿಕವರ್ ಮಾಡಿ 2 ಫ್ಯಾಕ್ಟರ್ ಅಥೆಂಟಿಕೇಷನ್ ಎಲ್ಲ ಆನ್ ಮಾಡಿ ಎಲ್ಲ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು. ಸೊ ಬನ್ನಿ ಇವಾಗ ನಮಗೆ ಬಂದಿರೋ RCB ಟಿಕೆಟ್ಸ್ನ ಅನ್ಬಾಕ್ಸ್ ಮಾಡೋ ಟೈಮು. ಸೊ ಹೆಸರು ಬರೆದು ಕಳಿಸಿದ್ದಾರೆ, ಯಾರು ಕಳಿಸಿದ್ದಾರೆ ಏನು ಅಂತ ಗೆಸ್ ಮಾಡಿ ನೋಡೋಣ. ಒಂದು ಏನಂತ ಹೇಳಿದ್ರೆ ಗೈಸ್, ತುಂಬ ಜನ ನನಗೆ ಟಿಕೆಟ್ ಬೇಕಾ ಅಂದ್ಬಿಟ್ಟು 15,000 ನೀವುಗಳೆಲ್ಲ ಇನ್ನೂ ಟಿಕೆಟ್ ಬಗ್ಗೆ ತಿಳ್ಕೊಂಡೇ ಇಲ್ಲ ಕಣ್ರು. ಟಿಕೆಟ್ ಮಾರಕ್ಕೆ ಹೋಗ್ಬಿಟ್ರೆ ತಗೊಳಕೊಂಡ್ರೆ ಜೀವನ ಹಾಳಾಗ್ಬಿಡುತ್ತೆ. ಆಸೆಗೋಸ್ಕರ ಟಿಕೆಟ್ ಮಾಡೋಕ್ಕೆ ಹೋಗ್ತೀರಾ, ತಗೊಳಕೊಂಡ್ರೆ ಯಾವ್ಯಾವ ಥರ ಕಷ್ಟ ಅನುಭವಿಸ್ತೀರಾ ಅಂತ ನಾನು ನೋಡಿದ್ದೀನಿ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಬ್ಲ್ಯಾಕಲ್ಲಿ ಅತಿ ಹೆಚ್ಚು ರೇಟಲ್ಲಿ ಮಾರಕ್ಕೆ ಹೋದರೆ ದೇವರು ನಿಮಗೆ ಒಳ್ಳೇದು ಮಾಡಲ್ಲ. ಯಾಕಂದರೆ ಎಷ್ಟೊಂದು ಜನ ಕಷ್ಟಪಟ್ಟು ಇರೋರ ಹತ್ರ ಕಿತ್ಕೊಳ್ಳಿ ಪರವಾಗಿಲ್ಲ, ಬಟ್ ಎಲ್ಲರ ಹತ್ರನೂ ಬಡವ್ರ ಹತ್ರ ಅವ್ರಿಗೇನೋ
ಆಸೆ ಇಟ್ಕೊಂಡಿರ್ತಾರೆ, ಅವ್ರ ಹತ್ರ ಎಲ್ಲ ದುಡ್ಡು ಇಸ್ಕೊಂಡು ಮೋಸ ಮಾಡಿಬಿಡ್ತೀರಾ. ಅಯ್ಯೋ ನನಗೆ ಅದಕ್ಕೆ ಇದ್ರ ಸವಾಸನೆ ಬೇಡ ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಕಮ್ಮಿ ಪ್ರೈಸಲ್ಲಿ ಟಿಕೆಟ್ ಇದ್ದು ಅದನ್ನು ನಾನು ಯಾರಿಗಾದ್ರೂ ಒಳ್ಳೆಯವ್ರಿಗೆ ಪಾಪ ಮ್ಯಾಚ್ ನಾನು ತುಂಬ ಜನ ಮೆಸೇಜ್ ಮಾಡ್ತಾರೆ, ಬ್ರೋ ಇವತ್ತಿನವರೆಗೂ ನಾನು ಮ್ಯಾಚೇ ನೋಡಿಲ್ಲ, ನಮ್ಮ ಮಕ್ಳನ್ನ ಮ್ಯಾಚಿಗೆ ಕರ್ಕೊಂಡು ಹೋಗಿಲ್ಲ, ನನ್ನ ಮಗನ ಆಸೆ, ನನ್ನ ಮಗನಿಗೆ ಹುಷಾರಿಲ್ಲ. ನಾನು ಲಾಸ್ಟ್ ವರ್ಷ ಒಂದು ಮೆಸೇಜ್ ಬಂದಿತ್ತು, ಅವ್ರ ಮಗಂಗೆ ತುಂಬ ಅಂದರೆ ತುಂಬ ಹುಷಾರಿರಲಿಲ್ಲ, ಸೊ ಹೀಸ್ ನೋ ಮೋರ್, ಅವ್ರಿಗೊಂದು ಮ್ಯಾಚ್ ತೋರಿಸ್ಬೇಕಾಗಿತ್ತು ಅಂತೇಳಿ ಅವ್ರಿಗೆ ಟಿಕೆಟ್ ಕೊಡಿಸಿದ್ದೆ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತೈತೆ ಅಂದರೆ ಅಷ್ಟು ಖುಷಿ ಆಗ್ತೈತೆ. ಸೊ ಲಿಟ್ರಲಿ ಇಂಥವ್ರಿಗೆ ಹೆಲ್ಪ್ ಮಾಡಬೇಕು. ಅದನ್ನು ನಾನು ಅವ್ರಿಗೆ MRPಗಿಂತ ಒಂದು ಸ್ವಲ್ಪ ಪ್ರೈಸಲ್ಲೇ ಜಾಸ್ತಿ ಕೊಡಿಸಿದ್ದು, ಅದಕ್ಕಿಂತ ಎಕ್ಸ್ಟ್ರಾ ಏನು ಕೊಡಿಸಿರಲಿಲ್ಲ. ಸೊ ಈ ಥರದವ್ರಿಗೆ ಹೆಲ್ಪ್ ಆಗುತ್ತೆ. ಯಾರು ಮ್ಯಾಚ್ ನೋಡಿರಲಿಲ್ಲ, ಲಾಸ್ಟ್ ಟೈಮ್ ನನಗೂ ತುಂಬ ಜನ MRPಗೆ ಟಿಕೆಟ್ ಕೊಟ್ಟಿದ್ದಾರೆ, ಅದು ನಮ್ಮ ಸಬ್ಸ್ಕ್ರೈಬರ್ಸೇ. ಇನ್ನೂ ತುಂಬ ಜನ ನನ್ನನ್ನು ಲೈವ್ ಚಾನಲಲ್ಲೇ ನೋಡಿ ಟಿಕೆಟ್ ಬುಕ್ ಮಾಡ್ಕೊಂಡು ನನಗೆ 10,000 ರೂಪಾಯಿಗೆ ಬುಕ್ ಮಾಡಿಬಿಟ್ಟು, ಇಲ್ಲ 4,000 ರೂಪಾಯಿ ಬುಕ್ ಮಾಡಿಬಿಟ್ಟು, ಹಣ 15,000, ಹಣ 20,000 ಹುಡುಗಿರೆಲ್ಲ ನನಗೆ ಮಾರಕ್ಕೆ ಶುರು ಹಚ್ಕೊಂಬಿಟ್ಟವ್ರಪ್ಪ. ಸೊ ದಯವಿಟ್ಟು ಈ ಥರ ಇದ್ದರೆ ನನಗೆ ಮೆಸೇಜೇ ಮಾಡೋಕೆ ಹೋಗ್ಬೇಡಿ. ಯಾರಿಗಾದ್ರೂ ಅಫೋರ್ಡೆಬಲು ನೀವು ಹೋಗೋಕ್ಕಾಗ್ತಾಯಿಲ್ಲ ಅಂತ ಹೇಳಿದ್ರೆ ನನಗೆ ಕಳಿಸಿ, ಇಲ್ಲ ನಿಮ್ಗೆ ಯಾರಿಗಾದ್ರೂ ಬೇಕು ನನಗೆ ಸಿಕ್ತು ಅಂತ ಹೇಳಿದ್ರೆ ಮೆಸೇಜ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ನನಗೆ ಯಾರಾದರೂ ಸಬ್ಸ್ಕ್ರೈಬರ್ಸ್ ಈ ಥರ ಕೊಟ್ಟರೆ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಇನ್ನೂ ನಮ್ಮ ಫ್ರೆಂಡ್ಸ್ನೂ ಯಾರನ್ನೂ ನಾನು ಕರ್ಕೊಂಡು ಹೋಗ್ತಾಯಿಲ್ಲ, ಯಾಕಂದರೆ ಇನ್ನೂ ನಮ್ಗೆ ಸಿಕ್ಕಿಲ್ಲ. ನೋಡೋಣ, ಪ್ಲ್ಯಾನ್ ಮಾಡ್ತೀನಿ. ಸೊ ಫಸ್ಟ್ 2 ಮ್ಯಾಚು ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಲಾಸ್ಟ್ ವರ್ಷ ಆಗಿರೋದ್ರಿಂದ ಸ್ವಲ್ಪ ಸ್ಟ್ರಿಕ್ಟ್ ಜಾಸ್ತಿ ಇದೆ. ಸೊ ನೋಡೋಣ, ಇನ್ನೂ ಅವೇ ಫೇಸ್ 2 ಅಲ್ಲಿ ಯಾವ್ದಾದ್ರು ಮ್ಯಾಚಸ್ ಬಂದರೆ ನಮ್ಮ RCB ಹೋಮ್ ಗ್ರೌಂಡಲ್ಲಿ ಖಂಡಿತವಾಗ್ಲೂ ಏನಾದರೂ ನಿಮ್ಗಳಿಗೂ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ, ಸೊ ಟಿಕೆಟ್ನ ಅನ್ಬಾಕ್ಸ್ ಮಾಡೋ ಸಮಯ. ಓಹ್ ಇಲ್ಲಿ ನೋಡಿ, ಮೆಟ್ರೋ ಟಿಕೆಟು ಈ ಥರ ಇದೆ, ಸ್ಕ್ಯಾನರ್ ಕ್ರೇಜಿ ಅಲ್ಲ. ಅಪ್ಲಿಕೇಬಲ್ ಆನ್ ಮ್ಯಾಚ್ ಡೇ. ಯಾರು ಇವತ್ತಿನವ್ರು ನಮ್ಮ ಮಚ್ಚ ನೋಡಿದ ನೀನು ಈ ಥರ ನೋಡು ಸ್ಕ್ಯಾನರ್? ಅದು ಓಕೆ, ಇದು ಡಿಜಿಟಲ್ ಫಿಸಿಕಲ್ದ. ಫಿಸಿಕಲ್ದು. ಡಿಜಿಟಲ್ಗಾದರೆ QR ಬರುತ್ತಲ್ಲ, ಇದು ಫಿಸಿಕಲ್ ಟಿಕೆಟ್ ಅಲ್ವಾ, ಮೆಟ್ರೋ ಸ್ಕ್ಯಾನರು. ಟಿಕೆಟ್ ನೋಡಿ ಗೈಸ್, ಟಣ 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 ಟಣ. ಯಾವ ಸ್ಟ್ಯಾಂಡು ಏನು ಎತ್ತ? ಫಿಸಿಕಲ್ ಟಿಕೆಟ್ ಬರಲ್ಲ ಅಂತ ಅಂದ್ಕೊಂಡ್ರಿ ಅಲ್ವಾ? 100% ಫಿಸಿಕಲ್ ಟಿಕೆಟ್ ಬರುತ್ತೆ. ಅದಕ್ಕೆ ತುಂಬ ರೆಸ್ಟ್ರಿಕ್ಷನ್ಸ್ ಇರುತ್ತೆ, ಲಿಮಿಟೆಡ್ ಇರುತ್ತೆ. ಆ್ಯಂಡ್ F ಬ್ಲಾಕ್ ಇವಾಗ ಹಿಂಗೆ ಅಂತ ಹೇಳಿದ್ರೆ ಎಲ್ಲ ಚೇಂಜ್ ಮಾಡಿದ್ದಾರೆ. ನನಗೆ ಕೊಟ್ಟಿರೋ ಟಿಕೆಟ್ ಬಂದು ಜಿಯೋ F ಬ್ಲಾಕ್. ಆದರೂ ಖುಷಿ ಆಗ್ತೈತೆ ಗೈಸ್, ಇದರಲ್ಲಿ QR ಇದೆ, ಅದಕ್ಕೆ ತೋರಿಸ್ತಾ ಇಲ್ಲ ಅಂದರೆ ತೋರಿಸ್ತಾ ಇದೆ. ಇದು ನೋಡಿ, ಇದನ್ನು ಈ ವರ್ಷದ ಟಿಕೆಟ್ ಫಸ್ಟ್ ಕೈ ನನ್ನ ಫಿಸಿಕಲ್ ಟಿಕೆಟ್ ನಾನೇ ಅನಿಸುತ್ತೆ. ಎಲ್ಲರಿಗೂ ತೋರಿಸ್ತಾ ಇರೋದು ನಿಮ್ಗಳಿಗೆ ಫಿಸಿಕಲ್ ಟಿಕೆಟ್ ಯಾರು ನೋಡಿರ್ತೀರ, ಬಟ್ ಜನಕ್ಕೆ ತೋರಿಸ್ತಾ ಇರೋದು ನಾನೇ ಅನಿಸುತ್ತೆ. ಸಾಕಾಗೈತೆ. ಆ್ಯಂಡ್ ಮುಂಚೆ ಇದನ್ನು ಕ್ಲೋಸ್ ಮಾಡಿ ತೋರಿಸೋಣ, ಇದನ್ನು QR ಹಾಂ. ಆ್ಯಂಡ್ ನೋಡಿ ಗೈಸ್, ಇದು ಫಿಸಿಕಲ್ ಟಿಕೆಟು, ಇದು ಮೆಟ್ರೋ ಟಿಕೆಟು. ಬೇಕಂದ್ರೆ ಸ್ಕ್ರೀನ್ಶಾಟ್ ಹೊಡ್ಕೊಂಡು ಮೆಟ್ರೋ ಓಡಾಡ್ಕೊಳ್ಳಿ. ಇವತ್ತು ಎಲ್ಲ ಕಡೆ ಫ್ರೀ ಇರುತ್ತೆ, ನಾಳೆ ಅದಕ್ಕೆ ಇವತ್ತೇ ಆಗ್ತಾಯಿದ್ದೀನಿ. ಸೊ ಅದು ಬಿಟ್ಟರೆ ಇದು ನೋಡಿ, ಇದು RCB ಟಿಕೆಟ್ ಈ ಥರ ಬರುತ್ತೆ. ಫಿಸಿಕಲ್ ಟಿಕೆಟ್ ನೋಡ್ಕೊಂಡ್ರಾ? RCB ವರ್ಸಸ್ SRH ಜೆನ್ಯೂನ್ ಇರುತ್ತೆ. ಆ್ಯಂಡ್ ಈ ಸರಿ ಟಿಕೆಟ್ ಕ್ವಾಲಿಟಿನೇ, ಪ್ರಿಂಟಿಂಗ್ ಕ್ವಾಲಿಟಿನೇ ಮಸ್ತಾಗಿದೆ. ಆ್ಯಂಡ್ ತುಂಬ ಜನ ಫೇಕ್ ಮಾಡ್ತಾರೆ, ದಯವಿಟ್ಟು ಹುಷಾರಾಗಿರಿ, ಯಾರೂ ಫೇಕ್ ಆಗೋಕ್ಕೆ ಹೋಗಬೇಡಿ. ಆ್ಯಂಡ್ ಮೊದಲನೇ ಮ್ಯಾಚು 3:30ಗೆ ಗೇಟ್ ಓಪನ್ನು ನೋಡಿ, 3:30ಗೆ ಗೇಟ್ ಓಪನ್ನು. ಆ್ಯಂಡ್ ಸ್ಟ್ಯಾಂಡ್ ನೇಮ್ ಇರುತ್ತೆ, ಯಾವ ಗೇಟಲ್ಲಿ ಎಂಟ್ರಿ ಆಗಬೇಕು ಅನ್ನೋದೇ ಇರುತ್ತೆ. ಹಿಂದೆ ಟಿಕೆಟ್ ಹಿಂದೆ ಲೇಔಟ್ ಇರುತ್ತೆ, ಆ ಲೇಔಟಲ್ಲಿ ನಿಮಗೆ ಸ್ಟೇಡಿಯಮ್ದು ಮ್ಯಾಪ್ ಬರುತ್ತೆ. QR ಸ್ಕ್ಯಾನ್ ಮಾಡಿದ್ರೆ RCB ವರ್ಸಸ್ SRH 28ನೇ ತಾರೀಕು ಮ್ಯಾಚ್ ನಂಬರ್ 1 ನೋಡಿದ್ರಾ? ಆ್ಯಂಡ್ ಇಲ್ಲೇ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ. ಮ್ಯಾಚ್ ವ್ಲಾಗ್ಸು ಯೂಶ್ವಲಿ ಮಾಡೋಂಗಿಲ್ಲ, ಸ್ಟೇಡಿಯಮ್ ಒಳಗಡೆ ವ್ಲಾಗ್ ಮಾಡೋಂಗೆ ಇಲ್ಲ, ಗ್ರೌಂಡ್ ತೋರಿಸೋಂಗಿಲ್ಲ. ದಟ್ ಇಸ್ ಎ ಕಾಪಿರೈಟ್ ಸ್ಟ್ರೈಕ್, ಐ ನೋ. ಬಟ್ ಜನಕ್ಕೆ ನಿಮ್ಗಳು ತೋರಿಸಲೇಬೇಕು, ಎಂಜಾಯ್ ಮಾಡಲೇಬೇಕು ಅಂತ ಹೇಳಿದ್ರೆ ನಾವು ಮಾಡಲೇಬೇಕು. ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಬ್ಯಾಕಪ್ಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಇವಾಗೇನಿತ್ತು ಸುಜಿತ್ ಗೌಡ್ರು ವ್ಲಾಗ್ಸು, ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಈ ಚಾನಲ್ಗೆ ಏನಾದರೂ ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತ ಹೇಳಿದ್ರೆ ಅದೇ ವ್ಲಾಗ್ನ ನಾನು ಎಡಿಟ್ ಮಾಡೋ ಮತ್ತೆ ಇನ್ನೊಂದು ಚಾನಲಲ್ಲಿ ಹಾಕಬೇಕು ಅಂದರೆ ದಟ್ ವಿಲ್ ಬಿ ಮೈ ಬ್ಯಾಕಪ್ ಚಾನಲ್. ಆ್ಯಂಡ್ ಅದರಲ್ಲೂ ಕೂಡ ಇನ್ನು ಮೇಲೆ ಪಾಡ್ಕಾಸ್ಟು ಇಲ್ಲಾಂದರೆ ಚಾಲೆಂಜ್ ವೀಡಿಯೋಸು ಈ ಥರದ್ದು ಏನಾದರೂ 100% ಒಂದು ಮಾಡ್ತೀನಿ. ಈ ಚಾನಲ್ನು ಮಾಡೋಣ, ಆ ಚಾನಲ್ನು ಮಾಡೋಣ, 2 ಚಾನಲ್ನು ಒಟ್ಟಿಗೆ ಬೆಳೆಸೋಣ. ಇವಾಗ ದಯವಿಟ್ಟು ಯಾರ್ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ದೀರಾ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಈ ಚಾನಲ್ಗೆ. ಆ್ಯಂಡ್ ಇನ್ನೊಂದು ಖುಷಿ ವಿಚಾರ, ನನ್ನ ಹೊಸ RCB ಮರ್ಜೆಂಟೈಸ್ ಬಂದಿದೆ. ಈ ವ್ಲಾಗಲ್ಲಿ ಫುಲ್ಲು ಖುಷಿ ವಿಚಾರಗಳೇನೆ ನೋಡಿ. ಟಣ್ 1 2 3 4 ಸೊ ಎಲ್ಲ ಶರ್ಟ್ಸ್ಗಳು ಬಂದಿದೆ. ಇದು ಈ ವರ್ಷದ 2026 RCB ಮರ್ಚೆಂಡೈಸ್ಗಳು. ಸೊ ರೆಗ್ಯುಲರ್ T-ಶರ್ಟ್ಸ್ ಇದೆಲ್ಲ ಪೂಮಾ ವೆಬ್ಸೈಟಲ್ಲಿದೆ. ನನಗೆ ಡಿಸ್ಕೌಂಟ್ ಸಿಕ್ಕಿಲ್ಲ, ನಿಮಗೆ ಡಿಸ್ಕೌಂಟ್ ಹೇಗೆ ಪಡ್ಕೋಬೇಕು ಅಂತ ಹೇಳ್ತೀನಿ. ಯಾರಾದರೂ ಪರ್ಚೇಸ್ ಮಾಡ್ತಾಯಿದ್ರೆ ಈ ಒಂದು T-ಶರ್ಟ್ಸ್ಗಳನ್ನ, ಈ ಒಂದು T-ಶರ್ಟ್ನ ನೀವು ಡಿಸ್ಟಿಕ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಪೂಮಾ ಸ್ಟೋರ್ಸ್ ಅಂತ ಆಪ್ಷನ್ ಇರುತ್ತೆ. ಅಲ್ಲಿ ಸ್ಟೋರ್ಸ್ಗೆ ಹೋದರೆ ನೀವು ಇದು ಎಲ್ಲ ಸ್ಟೋರ್ಸಲ್ಲೂ ಬರಲ್ಲ. ಆನ್ MRP ಬಂದು ಇಂದಿರಾನಗರು, ಒರಯನ್ ಮಾಲು, ಸೊ ಈ ಥರ ಬ್ರಿಗೇಡ್ ರೋಡು, ಈ ಸ್ಟೋರ್ಸಲ್ಲಿ ಮಾತ್ರ ಆನ್ MRP. ನೀವು ಡಿಸ್ಟಿಕಲ್ಲಿ ಪೇ ಮಾಡಿದ್ರೆ ಅಪ್ ಟು 15% 2000ವರೆಗೂ ಆಫ್ ಆಗುತ್ತೆ. ಸೊ ದಯವಿಟ್ಟು ನೋಡ್ಕೊಳ್ಳಿ, ಸ್ಟೋರ್ ಅವ್ರನ್ನ ಕೇಳಿ ನೀವು ಬೇಕು ಅಂತ ಹೇಳಿದ್ರೆ ಇದನ್ನು ತೊಗೊಬೋದು. ಯಾವುದೇ
ರೀತಿ ಪ್ರಮೋಷನ್ ಅಲ್ಲ, ತುಂಬ ಜನ ಎಲ್ಲಿ ತೊಗೊಂಡ್ರಿ ಟಿ ಶರ್ಟ್ ಅಂತ ಕೇಳ್ತಾ ಇರ್ತಿರಲ್ಲ, ಅದಕ್ಕೆ ನಾನು ಹೇಳ್ತಾ ಇರೋದು. ಅದು ಬಿಟ್ಟರೆ ಆನ್ಲೈನಲ್ಲಿ ಕೂಡ ತೊಗೊಬೋದು. ಆನ್ಲೈನಲ್ಲಿ ಪೂಮಾ ವೆಬ್ಸೈಟಲ್ಲಿ ಬುಕ್ ಮಾಡಿದ್ರೆ ಅಪ್ ಟು 5% ಡಿಸ್ಕೌಂಟ್ ಇರುತ್ತೆ ಆನ್ಲೈನ್ ಪ್ರೀಪೇಯ್ಡ್ ಪೇಮೆಂಟ್ಗೆ ಅಷ್ಟೇ. ಸೊ ನೋಡಿ, ಇದು ಎಮ್ ಸೈಜು. ದಯವಿಟ್ಟು ಇನ್ನೊಂದೇನಂತ ಹೇಳಿದ್ರೆ, ನಿಮ್ಮ ಸೈಜ್ಗಿಂತ ಇದು ಒಂದು ಸೈಜ್ ಎಕ್ಸ್ಟ್ರಾ ಇರುತ್ತೆ. ನಂದು ಎಲ್ಲಿದ್ದರೆ ನಾನು ಯಾವುದೇ ಕಾರಣಕ್ಕೂ ಎಲ್ಲಿ ತೊಗೊಬಾರ್ದು, ಎಮ್ ತೊಗೊಬೇಕು. ಲಾಸ್ಟ್ ಟೈಮ್ ನಾನು ಎಲ್ಲಿ ತೊಗೊಂಬಿಟ್ಟು ಅದು ಒಳ್ಳೆ ಹಿಂಗೆ ಆಡ್ತಾಯಿತ್ತು. ಸೊ ಇದು ಏನಂತ ಹೇಳಿದ್ರೆ ರೆಗ್ಯುಲರ್ ಫಿಟ್ ಆಗಿರೋದ್ರಿಂದ ಸೈಜು ಒಂದು ಸೈಜ್ ಕಮ್ಮಿ ತೊಗೊಬೇಕು. ಏನಿರುತ್ತೆ ಅದಕ್ಕಿಂತ ಒಂದು ಸೈಜ್ ಕಮ್ಮಿ ತೊಗೊಂಡ್ರೆ ನಿಮ್ಗೆ ಅವಾಗ ಕರೆಕ್ಟಾಗಿ ಫಿಟ್ ಆಗುತ್ತೆ. ಇದೂ ಸ್ವಲ್ಪ ದೊಗಳೇನೆ ಎಮ್ಮು. ಸೊ ಇವಾಗ ಎಮ್ ಇರೋರು ಎಸ್ ತೊಗೋಬೇಕು, ಎಸ್ ಇರೋರಿಗೆ ಸೈಜೇ ಇಲ್ಲ. ಬರ್ತಾವನಾ? ಓಕೆ. ಸೊ ಇವಾಗ ಬರ್ತಾವ್ನು ಗೈಸ್, ನಮ್ಮ ಬಾಯ್ಸ್ ಎಲ್ಲ ಬರ್ತಾರೆ. ಇವಾಗ ನಮ್ಮ ಬಾಯ್ಸ್ಗೆಲ್ಲ ಹೇಳೋಣ ಗುಡ್ ನ್ಯೂಸ್ನ. ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತ ಮುಂದಿನ ವ್ಲಾಗಲ್ಲಿ ಹಾಕ್ತೀನಿ. ಸೊ ಸದ್ಯಕ್ಕಿಷ್ಟೇ. ನಾನು ತುಂಬ ದಿವಸದಿಂದ ಹೇಳ್ತಾ ಇದ್ದೆ ಅಲ್ವಾ ಗೈಸ್, ರೀಲ್ಸಲ್ಲೂ ಹೇಳ್ತಾ ಇದ್ದೆ, ಯೂಟ್ಯೂಬಲ್ಲೂ ಹೇಳ್ತಾ ಇದ್ದೆ, ಯಾವತ್ತೂ ನೀವೇನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ ಅದು ಯಾವತ್ತೂ ನಿಮ್ಮ ಕೈ ಬಿಟ್ಟು ಹೋಗಲ್ಲ. ಕೈ ಬಿಟ್ಟೋದ್ರೂ ಇನ್ನೊಂದು ರೀತಿಲಿ ವಾಪಸ್ ಬರುತ್ತೆ. ಸೊ ಹಂಗೆ ನಾನು ಏನು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀನಿ ಅದು ಯಾವತ್ತೂ ನನ್ನ ಕೈ ಬಿಡಲ್ಲ ಅನ್ನೋ ನಂಬಿಕೆ ನನಗಿದೆ. ಆ ನಂಬಿಕೆಗೆ ನೀವು ಕೈ ಜೋಡಿಸಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಿಜವಾಗ್ಲೂ ನೋಡಿ, ನಂಬಿಕೆನೇ ಇರಲಿಲ್ಲ. ಇವಾಗ ನಾನು ಅದೇ ಹೇಳ್ತೀನಿ, ನನಗೆ ಹಿಂಗೆ ಅಂದರೆ ಸ್ಟ್ರಾಂಗ್ ಫೀಲಿಂಗು, ನಾನು ಕಷ್ಟಪಟ್ಟಿದ್ದೀನಿ, ಅದು ಯಾವುದೇ ಕಾರಣಕ್ಕೂ ನನ್ನಿಂದ ಹೋಗಲ್ಲ. ಆ್ಯಂಡ್ ನಾನು ಎಷ್ಟೊಂದು ಕಷ್ಟಪಟ್ಟಿಲ್ಲದೆ ಇರೋದು ಕಳ್ಕೊಂಡಿದ್ದೀನಲ್ಲ, ಅದು ಯಾವತ್ತೂ ನನಗೆ ಬಂದೇ ಇಲ್ಲ ವಾಪಸ್ಸು. ಸೊ ಹಂಗೆ ಕಷ್ಟಪಟ್ಟಿದ್ದು ಯಾವತ್ತೂ ಹೋಗಲ್ಲ. ಸೊ ನಾನು ಯೂಟ್ಯೂಬ್ ಚಾನಲ್ ಕಿತ್ಕೊಬೋದು. ಎಷ್ಟೊಂದು ಜನ ಕಮೆಂಟ್ ಹಾಕಿದ್ರು, ದೇ ಮೈಟ್ ಸ್ಟೀಲ್ ಯುವರ್ ಚಾನಲ್, ದೇ ಕಾಂಟ್ ಸ್ಟೀಲ್ ಯುವರ್ ಡ್ರೀಮ್, ದೇ ಕಾಂಟ್ ಸ್ಟೀಲ್ ಯುವರ್ ಟ್ಯಾಲೆಂಟ್ ಅಂತ. ಸೊ ಅದು ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನೋಡಿ, ಲಿಟ್ರಲಿ ನೋಡಿ, ಅದು ಆ ಫೀಲ್ ಬಂದ್ಬಿಡುತ್ತೆ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್, ಹೃತ್ಪೂರ್ವಕ ಧನ್ಯವಾದಗಳು. ನಿಮ್ಮ ಒಂದು ಪ್ರೀತಿಗೆ ನಾನು ಸದಾ ಚಿರಋಣಿ ಆಗಿರ್ತೀನಿ. ಏನಾದರೂ ತಪ್ಪು ಮಾಡ್ತಾಯಿದ್ರೆ ನನಗೆ ತಿಳಿಸಿ, ತಿದ್ಕೊತೀನಿ. ನಿಮ್ಮ ಮನೆ ಮಗನ ಯಾವತ್ತೂ ಕೈ ಬಿಡಲ್ಲ ನೀವು ಅಂತ ಅಂದ್ಕೊಂಡು ಎಲ್ರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಒಂದು ದಿನ ನಾನು ಯಾವತ್ತೂ ಮರೆಯಲ್ಲ. ಸೊ ನಿನ್ನೆ ಹಬ್ಬ ಅಂತ ಹೇಳ್ತಾರೆ, ಕೆಲವೊಬ್ರು ಇವತ್ತು ಹಬ್ಬ ಅಂತಾರೆ. ನಮ್ಮ ಕ್ಯಾಲೆಂಡರ್ ಪ್ರಕಾರ ಇವತ್ತು ಹಬ್ಬ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.